ಪಕ್ಷ ಸಂಘಟನೆಯ ಜವಾಬ್ದಾರಿಯನ್ನ ಈಗ ತಮ್ಮ ಹೆಗಲ ಮೇಲೆ ಹಾಕಿಕೊಂಡು ನಿಖಿಲ್ ಕುಮಾರಸ್ವಾಮಿ ಅವರ ಅಖಾಡಕ್ಕಿಳಿದಿದ್ದಾರೆ. ನಾಳೆಯಿಂದಲೇ ರಾಜ್ಯಾದ್ಯಂತ ಪ್ರವಾಸಕ್ಕೆ ಹೊರಟಿದ್ದಾರೆ. ನಮ್ಮ ಜೊತೆ ನಿಖಿಲ್ ಕುಮಾರಸ್ವಾಮಿ ಅವರು ಇದ್ದಾರೆ. ಪ್ರವಾಸದ ರೂಪುರೇಷೆ ಮೊದಲನೇದಾಗಿ ಯಾವ ರೀತಿ ಇರುತ್ತೆ ಮತ್ತೆ ಈ ಹಂತದಲ್ಲಿ ಯಾಕೆ ಅಂತ? ಪಕ್ಷವನ್ನು ಬಲವರ್ಧನೆಗೊಳಿಸ್ತಕ್ಕಂಥದ್ದಕ್ಕೆ ಮತ್ತೊಮ್ಮೆ ಸಂಘಟನೆಗೆ ಒಂದು ಅರ್ಥವನ್ನು ತಗೊಂಡು ಬರ್ತಕ್ಕಂಥದ್ದಕ್ಕೆ ಒಂದು ವೇಗ ಕೊಡಬೇಕು ಅಂತಕ್ಕಂಥ ನಿರ್ಧಾರವನ್ನು ನಮ್ಮ ನಾಯಕರಾದಂಥ ಸನ್ಮಾನ್ಯ ಕುಮಾರಣ್ಣ ಅವರು ವರಿಷ್ಠರಾದಂಥ ದೇವೇಗೌಡರು ಸಾಹೇಬ್ರ ಜೊತೆ ಕೂತು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಪಕ್ಷದ ಎಲ್ಲ ಮಾಜಿ ಶಾಸಕರು, ಹಾಲಿ ಶಾಸಕರು, ಅಭ್ಯರ್ಥಿಗಳ ಜೊತೆ ಈಗಾಗಲೇ ಹಲವಾರು ಸಭೆಗಳನ್ನ ನಿರಂತರವಾಗಿ ಪಕ್ಷದ ಒಂದು ಚೌಕಟ್ಟಿನಲ್ಲಿ ಮಾಡಿದ್ದೇವೆ. ಅವರ ಭಾವನೆಯೂ ಕೂಡ ಸಾರ್ವತ್ರಿಕ ಚುನಾವಣೆ 2 ವರ್ಷದಲ್ಲಿ ಬರಲಿ 3 ವರ್ಷದಲ್ಲಿ ಬರಲಿ, ಆದರೆ ಪಕ್ಷ ಸದೃಢವಾಗಿ ತಳಮಟ್ಟದಿಂದ ಕಟ್ಟಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಅನಿಸಿಕೆ. ಆ ಅನಿಸಿಕೆಗೆ ತಕ್ಕಂತೆ ಇವತ್ತು JP ಭವನದಲ್ಲಿ ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅವರು ಮತ್ತು ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳು ಈಗ ತಾನೇ ಈ ಒಂದು ಸಭೆಯಲ್ಲಿ ಪಕ್ಷದ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ನಾಳೆಯ ದಿನ ತುಮಕೂರು ಜಿಲ್ಲೆಯಿಂದ ಪ್ರವಾಸ ಕೈಗೆತ್ಕೊಂಡಿದ್ದೇವೆ. ತುಮಕೂರಿನಿಂದ ಪ್ರಾರಂಭ ಆದಂಥ ಪ್ರವಾಸ ಹತ್ತತ್ರ ಈಗ ಜೂನ್ 16 ಅಂತ ಹೇಳಿದ್ರೆ ನಿಮಗೆ ಆಗಸ್ಟ್ 16ನೇ ತಾರೀಕುವರೆಗೂ ಮೈಸೂರು ಜಿಲ್ಲೆಯಲ್ಲಿ ಅಂತಿಮವಾಗಿ ಅಂತ್ಯಗೊಳ್ಳುತ್ತದೆ. ತದನಂತರ ದಕ್ಷಿಣ ಮತ್ತು ಉತ್ತರ ಭಾಗದಲ್ಲಿ ಅಂದರೆ ನಮ್ಮ ಹಳೆ ಮೈಸೂರು ಪ್ರಾಂತ್ಯ ಮತ್ತು ಯಾವುದಾದ್ರೂ ಉತ್ತರ ಕರ್ನಾಟಕದ ಯಾವುದಾದ್ರೂ ಜಿಲ್ಲೆ ಯಾವುದಾದ್ರೂ ಪ್ರಾಂತ್ಯ ಏನು ಡಿಸಿಷನ್ ಆಗಿಲ್ಲ. ಇವೆರಡೂ ಕಡೆ ಒಂದು ಬಹಿರಂಗ ಸಮಾವೇಶವನ್ನು ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ತಾವು ಗಮನಿಸ್ದಂಗೆ ಮಿಸ್ಡ್ ಕಾಲ್ ಕ್ಯಾಂಪೇನ್ಗೆ ಇವತ್ತು ಅಧಿಕೃತವಾಗಿ ಒಂದು ಫೋನ್ ನಂಬರ್ನ ಬಿಡುಗಡೆಯನ್ನು ಮಾಡಿದ್ದೇವೆ. ಒಂದು ನಿನ್ನೆ ದಿನ ಅನಾಧಿಕೃತವಾಗಿ ನಂಬರು ನಮ್ಮ ಪಕ್ಷದ ಮುಖಂಡರುಗಳ ಕೈಗೆ ದೊರಕಿ ನಮ್ಮ ಕಾರ್ಯಕರ್ತರುಗಳಿಗೂ ಕೂಡ ಅದು ಡಿಸ್ಟ್ರಿಬ್ಯೂಟ್ ಆಗಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಟರ್ನೌಟ್ ಆಗಿದೆ. 50 ಲಕ್ಷ ಇವತ್ತು ಮಿಸ್ಡ್ ಕಾಲ್ ಕ್ಯಾಂಪೇನ್ನಲ್ಲಿ ನಾವು ಒಂದು ಗುರಿಯನ್ನು ಇಟ್ಕೊಂಡಿದ್ದೇವೆ. 50 ಲಕ್ಷ ಜನಕ್ಕೆ ರೀಚೌಟ್ ಆಗಬೇಕು. 50 ಲಕ್ಷ ಜನಗಳಿಂದ ಆ ಒಂದು ನಂಬರ್ಗೆ ಒಂದು ಮಿಸ್ಡ್ ಕಾಲ್ ಕೊಡಿಸುವ ಮೂಲಕ ಒಂದು ಸಕ್ರಿಯ ಸದಸ್ಯತ್ವವನ್ನು ಪಡ್ಕೊಳ್ತಕ್ಕಂಥದ್ದಕ್ಕೆ ಇವತ್ತು ಚಾಲನೆಯನ್ನು ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅವರು ಏನು ಕೊಟ್ಟಿದ್ದಾರೆ, ಇದು ಇಡೀ ರಾಜ್ಯಾದ್ಯಂತ 2 ತಿಂಗಳ ಕಾಲ ಒಂದು 58 ದಿನದ ಪ್ರವಾಸ ಅಂತಕ್ಕಂಥದ್ದು ನಿರ್ಧಾರ ಆಗಿದೆ. ಮೊದಲನೇ ಹಂತದಲ್ಲಿ 23 ಜಿಲ್ಲೆಗಳು ಹತ್ತತ್ರ 85 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗ ಟೂರನ್ನು ಹಾಕೊಂಡಿದ್ದೇವೆ. ನೀವೇ ಪಕ್ಷದ ಜವಾಬ್ದಾರಿ ಹೊತ್ಕೋಬೇಕು ಅನ್ನುವಂಥದ್ದು ಪಕ್ಷದಲ್ಲಿರುವಂಥ ಬಹುತೇಕರ ಅಭಿಪ್ರಾಯ, ಆಶಯ. ಅದಕ್ಕೆ ಮುನ್ನುಡಿಯಾಗಿ ನೀವೇ ಈಗ ರಾಜ್ಯ ಪ್ರವಾಸಕ್ಕೆ ಮುಂದಾಗಿ ಪಕ್ಷ ಸಂಘಟನೆ ಕೆಲಸ ಮಾಡ್ತಾ ಇದ್ದೀರಾ. ನಾನು ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳಲ್ಲಿ ಒಬ್ಬ. ಈ ಪಕ್ಷವನ್ನು ಕಟ್ಟುಬಳಿಸಿರ್ತಕ್ಕಂಥವ್ರು ಸಾಕಷ್ಟು ಜನ ಹಿರಿಯ ಮುಖಂಡರುಗಳಿದ್ದಾರೆ, ಹಿರಿಯ ಕಾರ್ಯಕರ್ತರುಗಳಿದ್ದಾರೆ, ಹಳ್ಳಹಳ್ಳಿಲಿದ್ದಾರೆ. ಇವತ್ತು ಎಲ್ಲರೂ ಕೂಡ ಇವತ್ತಿಲ್ಲಿ ಬರಲಿಕ್ಕಾಗಿಲ್ಲ. ಇವತ್ತು ನಾನೇ ಅವ್ರ ಪರವಾಗಿ ಅವ್ರನ್ನ ಹೋಗಿ ವೈಯಕ್ತಿಕವಾಗಿ ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ನಾನು ಏಕಾಂಗಿ ಇಲ್ಲ. ನನ್ನ ಜೊತೆಯಲ್ಲಿ ಇವತ್ತು ನಮ್ಮ ಪಕ್ಷದ ತುಂಬ ಜನ ಮುಖಂಡರುಗಳು ನನ್ನ ಜೊತೆಯಲ್ಲಿ ಇವತ್ತು ನನಗೆ ಶಕ್ತಿಯನ್ನು ತುಂಬಿಸ್ಬೇಕು ಅಂತಕ್ಕಂಥದ್ದು. ಒಂದು ಕಡೆ ನಾಡಗೌಡರು, ಇನ್ನೊಂದು ಕಡೆ ಸುರೇಶ್ ಬಾಬಣ್ಣ ಅವರು, ಈ ರೀತಿ ಅನೇಕ ಜನ ಹಿರಿಯ ಮುಖಂಡರುಗಳಿದ್ದಾರೆ. ಒಬ್ಬರ ಹೆಸರು ಹೇಳಿ ಇನ್ನೊಬ್ಬರ ಹೆಸರು ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ನಾವೆಲ್ಲ ಒಟ್ಟಾಗಿ ಹೋಗಿ ಪಕ್ಷ ಕಟ್ತಾ ಇದ್ದೇವೆ. ನಿಖಿಲ್ ಕುಮಾರಸ್ವಾಮಿ ಒಬ್ಬನೇ ಇಲ್ಲ, ಎಲ್ಲರೂ ಒಟ್ಟಾಗಿ ಪಕ್ಷ ಕಟ್ತಾ ಇದ್ದೇವೆ. ಪಕ್ಷಕ್ಕೆ ಈಗ ಒಂದು ರೀತಿಯಲ್ಲಿ ಸಂಕಷ್ಟದ ಸಮಯ. ಇನ್ನೊಂದು ಕಡೆ DK ಶಿವಕುಮಾರ್ ಅವರು ಸುಮಾರು 10 ರಿಂದ 12 ಶಾಸಕರಿಗೆ ಗಾಳ ಹಾಕಿದ್ದಾರೆ ಅನ್ನುವಂತಹ ಚರ್ಚೆಗಳು ನಡೀತಾ ಇದ್ದಾವೆ. ಈಗ ಒಂದು ಒಟ್ಟು 18 ಜನ ಇದ್ದೀರಾ, ಅದರಲ್ಲಿ 12 ಜನ ಬಂದರೆ ಪಕ್ಷನೇ ಮುಳುಗಿಸಿದಂತಾಗುತ್ತಲ್ಲ ಅನ್ನುವಂಥ ಲೆಕ್ಕಾಚಾರ. ಈ ವಿಚಾರದಲ್ಲಿ ಯಾವ ರೀತಿ ಪಕ್ಷ ಕಟ್ಟೋದಕ್ಕೆ ಮುಂದಾಗಿದ್ದೀರಾ? ವಿಶ್ವಾಸ ಇದೆಯಾ ನಿಮಗೆ ಶಾಸಕರು ಯಾರು ಹೋಗಲ್ಲ ಅಂತ? ನಿರಂತರವಾಗಿ ಗೌರವಾನ್ವಿತ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಜನತಾದಳ ಪಕ್ಷವನ್ನು ಇವತ್ತು ಯಾಗಾದರೂ ಮಾಡಿ ರಾಜಕೀಯವಾಗಿ ನಾನು ಮುಗಿಸಿದ್ರೆ ಮುಂದೆ ಅವ್ರಿಗೆ ರಾಜಕಾರಣದಲ್ಲಿ ಅನುಕೂಲ ಆಗ್ತಕ್ಕಂಥದ್ದು ಅನ್ನೋದು ಅವರ ಒಂದು ಕಲ್ಪನೆಗಳೇನಿದೆ. ಆದರೆ ಆ ಕಲ್ಪನೆಯಾಗೆ ಉಳಿಯುತ್ತೆ, ಕನಸು ಕನಸಾಗೆ ಉಳಿಯುತ್ತೆ. ಯಾಕೆಂದರೆ ನಮ್ಮಲ್ಲಿರ್ತಕ್ಕಂಥ ಶಾಸಕರು ಯಾರು ಕೂಡ ಇವರ ಒಂದು ಹಣಕಾಸಿಗಾಗಲಿ ಅಥವಾ ಇವರು ಕೊಡ್ತಕ್ಕಂಥ ಏನು ಆಫರ್ಗಳಿಗೆ ಯಾರು ತಲೆಬಾಗಿ ಹೋಗ್ತಕ್ಕಂಥವ್ರು ಯಾರು ಕೂಡ ಅಸಮರ್ಥರಿಲ್ಲ. ಅಷ್ಟು ವೀಕ್ ಮೈಂಡೆಡ್ ಯಾರೂ ಇಲ್ಲ. ನಮ್ಮ ಶಾಸಕರು ಭಾಳ ಗಟ್ಟಿಯುತವಾಗಿ ನಮ್ಮ ಜೊತೆಯಲ್ಲಿದ್ದಾರೆ, ಇರ್ತಾರೆ. ಅಷ್ಟೇ ಅಲ್ಲ, ಇವತ್ತು ಪಕ್ಷ ಕಟ್ತಕ್ಕಂಥದ್ದಕ್ಕೆ ಮುಂದೆ ಇನ್ನು ದೊಡ್ಡ ಮಟ್ಟದ ಶಾಸಕರಾಗ್ತಕ್ಕಂಥ ಸಂಖ್ಯೆ ಯುವ ಪೀಳಿಗೆಯ ಸಂಖ್ಯೆ ಭಾಳ ಜನ ಇದ್ದಾರೆ. ಅದನ್ನು ಗುರುತಿಸಿದ್ದೇವೆ ಪಕ್ಷ. ಹಾಗಾಗಿ ಇವತ್ತು DK ಶಿವಕುಮಾರ್ ಅವರ ಪ್ರಯತ್ನ, ಅವರ ಕಾಂಗ್ರೆಸ್ಸು ಸ್ವಪಕ್ಷೀಯರ ಒಂದು ಮನಸ್ಸನ್ನು ಗೆಲ್ತಕ್ಕಂಥ ಪ್ರಯತ್ನ ಮಾಡಲಿ. ಅವರು ನಮ್ಮ ಪಕ್ಷದ ಕಡೆ ಬಂದರೆ ಅವ್ರಿಗೆ ಅನ್ಕೊಂಡಿರ್ತಕ್ಕಂಥ ಫಲಿತಾಂಶ ದೊರಕೋದಿಲ್ಲ. ಕೆಲವರು ಪಕ್ಷದಲ್ಲಿ ಇನ್ನೂ ಕೂಡ ಬೇಸರ ಪಟ್ಕೊಂಡಿದ್ದಾರೆ GTD ಅಂತವರು. ಅವರ ಮುನಿಸು ಶಮನ ಯಾವ ರೀತಿ ಅಂತ? ಬಹುಶಃ ಇಲ್ಲಿ ನೀವು ಗಮನಿಸಿರ್ಬೋದು, GT ದೇವೇಗೌಡರು ಕಳೆದ ಒಂದು 2-3 ವೇದಿಕೆಗಳಲ್ಲಿ ಪಕ್ಷದ ವಿರುದ್ಧವಾಗೇ ಮಾತನಾಡಿದ್ರು ಕೂಡ, ನಮ್ಮ ನಾಯಕರ ವಿರುದ್ಧವಾಗಿ ಕೆಲವೊಂದಷ್ಟು ಹೇಳಿಕೆಗಳು ಬಂದಿದ್ರು ಕೂಡ
ಇವತ್ತು ಇಲ್ಲಿ ನೀವು ಹಿಂದೆಗಡೆ ಒಂದು ಬ್ಯಾಕ್ಗ್ರೌಂಡನ್ನು ಗಮನಿಸ್ಬೋದು. ಪ್ರತಿಯೊಬ್ಬರು ಹಿರಿಯ ನಾಯಕರಿಗೂ ಕೂಡ ಫೋಟೋ ಅಲ್ಲಿ ಹಾಕಿದ್ದೀವಿ, ಗೌರವ ಕೊಟ್ಟಿದ್ದೀವಿ. ಜಿ ಟಿ ದೇವೇಗೌಡರನ್ನ ಯಾವ ಕಾರಣಕ್ಕೂ ಪಕ್ಷ ಬಿಡಲಿಕ್ಕಿಲ್ಲ. ಜಿ ಟಿ ದೇವೇಗೌಡರಿಗೆ ಈ ಪಕ್ಷ ಬೇಡ ಅಂತಕ್ಕಂಥದ್ದಾದರೆ ಮುಂದಿನ ದಿನಗಳಲ್ಲಿ ಮೈಸೂರು ಜಿಲ್ಲೆ ಕಾರ್ಯಕರ್ತರ ಜೊತೆನೂ ಕೂತು ಚರ್ಚೆ ಮಾಡಬೇಕಾಗ್ತದೆ. ಆದರೆ ಪಕ್ಷ ಯಾವತ್ತೂ ಕೂಡ ದುಡುಕಿ ಯಾವುದೇ ನಿರ್ಧಾರ ತಗೊಳ್ಳಿಕ್ಕಿಲ್ಲ. ಜಿ ಟಿ ದೇವೇಗೌಡರು ನಮ್ಮ ಪಕ್ಷದಲ್ಲಿ ಉಳ್ಕೊಳ್ಳಿ ಅಂತಕ್ಕಂಥದ್ದು ನಾವೆಲ್ಲ ಆಶಿಸ್ತೀವಿ. ಬಿಜೆಪಿ ಜೊತೆ ಯಾವ ರೀತಿ ಸೌಹಾರ್ದ ಸಂಬಂಧ ಮುಂದುವರಿಯುತ್ತೆ ಅಂತ? ಬಿಜೆಪಿ ಜೊತೆಗೆ ಒಂದು ಒಳ್ಳೆ ಆರೋಗ್ಯಕರವಾದಂಥ ಕಳೆದ ಸಂಸತ್ ಚುನಾವಣೆಯಲ್ಲಿ ಒಂದು ಸಂಬಂಧ, ಒಂದು ಸಂಪರ್ಕ ಹೊಂದಿದ್ದೇವೆ. ಪೂರ್ವಕವಾಗಿ ರಾಜ್ಯದ ಜನತೆ ಕೂಡ 19 ಜನ ಸಂಸದರನ್ನ ಗೆಲ್ಲಿಸಿ ಇವತ್ತು ನರೇಂದ್ರ ಮೋದಿಜಿಯವ್ರಿಗೂ ಕೊಡುಗೆ ಕೊಟ್ಟಿದ್ದಾರೆ. ಕುಮಾರಣ್ಣನಿಗೂ ಈ ನಾಡಿನ ಜನತೆ ಶಕ್ತಿಯಾಗಿ ತುಂಬಿಸಿ ಅವ್ರಿಗೂ ಕೇಂದ್ರದಲ್ಲಿ ಒಂದು ಸ್ಥಾನ ಕೊಟ್ಟಿದ್ದಾರೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಇರ್ಬೋದು, JDS ಇರ್ಬೋದು, ಪರಸ್ಪರ ಪ್ರೀತಿ, ವಿಶ್ವಾಸ, ಗೌರವ, ಹೊಂದಾಣಿಕೆಯಿಂದ ಹೋಗ್ತೀವಿ. ಇದು ನಿಖಿಲ್ ಕುಮಾರಸ್ವಾಮಿ ಅವರ ಮಾತುಗಳು. ಕ್ಯಾಮರಾಮನ್ ಮುನಿರಾಜು ಜೊತೆ ಮಸೂದ್, ಪಬ್ಲಿಕ್ ಟಿವಿ, ಬೆಂಗಳೂರು.